ಎಲ್ಲರಿಗೂ ಜೈ ಜಿನೇಂದ್ರ. ನಾನು ತ್ರಿಷಾ. ಕನ್ನಡ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ತಿರುಮೂಲೆ ಅನ್ನೋ ಗ್ರಂಥದ ಮೇಲೆ ಅಧ್ಯಯನ ಮಾಡ್ತಿರೋ ಒಬ್ಬ PhD ಸ್ಟೂಡೆಂಟ್ನ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ನಂದಿನಿಯವರೇ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ PhD ಅಧ್ಯಯನ ಮಾಡ್ತಿದ್ದೀರಾ. ಸೊ ನಮಗೆ ನೀವು ತಿಳಿಸ್ತೀರಾ ಯಾವ ವಿಷಯದಲ್ಲಿ ನೀವು PhD ಮಾಡ್ತಾ ಇದ್ದೀರಾ? ಖಂಡಿತವಾಗಿಲ್ಲ. ಇಲ್ಲೇ PhD ಟಾಪಿಕ್ ಸೆಲೆಕ್ಷನ್ ಟೈಮಲ್ಲಿ ನನಗೆ ತುಂಬ ಕನ್ಫ್ಯೂಷನ್ ಇತ್ತು, ಯಾವುದು ಟಾಪಿಕ್ ಸೆಲೆಕ್ಟ್ ಮಾಡಿದಿತ್ತು ಅನ್ನೋ ಇದು. ಆವಾಗ ಡಾಕ್ಟರ್ ತೇಜಸ್ವಿನಿ ಡಿ ಅವರು ತೇರಿದೆ ಸಿರಿಬೋಧೆ ಅಂತ ಮಹಾ ಆತ ಬೀವತ ಗ್ರಂಥ ಇದೆ. ಆ ಗ್ರಂಥದಲ್ಲಿ PhD ಮಾಡಬಹುದು. ಮತ್ತು ಆ ಗ್ರಂಥದ ವಿಶಿಷ್ಟ ಏನಂದರೆ, ಅದು ಸಂಖ್ಯೆಯಲ್ಲಿ ಇರುವಂತಹ ಗ್ರಂಥ. ಅದು ಸಂಖ್ಯೆಯಿಂದ ಅಕ್ಷರಕ್ಕೆ ಕನ್ವರ್ಟ್ ಮಾಡಬೇಕು. ಆ ಅಕ್ಷರಗಳು ಸಿಕ್ಕಂಥದ್ದು ಪೂರ್ತಿ ಕನ್ನಡದಲ್ಲಿ ಇರುತ್ತೆ. ಆ ಕನ್ನಡದಿಂದ ಮತ್ತು ಹುಡ್ಕೋದು ಟೈಮಲ್ಲಿ ಮೋರ್ ದ್ಯಾನ್ 700 ಲ್ಯಾಂಗ್ವೇಜಸ್ ಅದರಲ್ಲಿ ನಮಗೆ ಸಿಕ್ಕತ್ತೆ. ಹಾಗೆ ಅದರಿಂದ ಮತ್ತೆ ಹುಡ್ಕೋದು ಟೈಮಲ್ಲಿ ಸಂಸ್ಕೃತ ಶ್ಲೋಕಗಳು ಸಿಕ್ಕತ್ತೆ. ಅದಕ್ಕೋಸ್ಕರ ಈ ವಿಶಿಷ್ಟವಾದಂಥ ಗ್ರಂಥದಲ್ಲಿ ಒಂದು ಇಂಟ್ರೆಸ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಡಿಕ್ಟೇಷನ್ ಮಾಡ್ತಾಯಿದ್ದೀವಿ. ನಿಮ್ಮ PhD ಟೈಟಲ್ನ ಹೇಳ್ತೀರಾ? ನನ್ನ PhD ಟಾಪಿಕ್ ಏನಂದರೆ ಸಿರಿಬೋಧೆಯ ಗ್ರಂಥಿ ನಿರ್ದಿಷ್ಟ ಸಂಸ್ಕೃತ ಶ್ಲೋಕ ನಮಗೂ ಮಧ್ಯೆ. ಹಾಗಾದ್ರೆ ನೀವು PhD ಥೀಸಿಸ್ನ ಸಂಸ್ಕೃತದಲ್ಲೇ ಬರೀತಿದ್ದೀರಿ. ನಾವು ಸಂಸ್ಕೃತದಲ್ಲಿ ಬರೀತಾ ಇದ್ದೀವಿ. ಹಾಗಾದ್ರೆ ನೀವು PhD ಥೀಸಿಸ್ನ ಸಂಸ್ಕೃತದಲ್ಲೇ ಬರೀತಿದ್ದೀರಾ? ಹೌದು, ನಾವು ಸಂಸ್ಕೃತದಲ್ಲಿ ಬರೀತಾ ಇದ್ದೀವಿ. ನೀವು ಹಾಗಾದ್ರೆ ಸಂಸ್ಕೃತ ಸಿರಿಬೋಲೆ 718 ಭಾಷೆಗಳಲ್ಲಿ ಇದೆ. ಅದರಲ್ಲಿ ಸಂಸ್ಕೃತದಲ್ಲಿ ನೀವು ಮಾತ್ರ ತೆಗ್ದಿದ್ದೀರಾ. ಸಂಸ್ಕೃತದಲ್ಲಿ ನೀವು ಏನೇನು ಶ್ಲೋಕಗಳು ಏನೇನು ತೆಗ್ದಿದ್ದೀರಾ ಅನ್ನೋದು ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ತೀರಾ? ಖಂಡಿತವಾಗಿದೆ. ಏನೇನೆಂದರೆ, ನಾನು ಬರೀ 20 ಅಧ್ಯಾಯ ಅಷ್ಟೇ ತೆಗೆದಿದ್ದೀನಿ. ಅದರಲ್ಲಿ ಮೋರ್ ದ್ಯಾನ್ 16 ಶಾಸ್ತ್ರಗಳು ನನಗೆ ಸಿಕ್ಕಿದೆ. ಶಾಸ್ತ್ರದಲ್ಲಿ ಇರುವಂತಹ ಶ್ಲೋಕಗಳು ಲೈಕ್ ಕಾವ್ಯಪ್ರಕಾಶ, ಭಗವದ್ಗೀತ, ಪಾಣಿನಿಯ ಶಿಕ್ಷಾ, ಹಾಗೆ 16 ಶಾಸ್ತ್ರಗಳ ಮೇಲೆ ನನಗೆ ಸಿಕ್ಕಿದೆ. ಆಗಬಹುದು. ಸಿರಿಬೋಲೆದಲ್ಲಿ ನೀವು ಅಧ್ಯಯನ ಮಾಡಿದ್ದೀರಾ. ಈಗ ಸಿರಿಬೋಲೆ ನೀವು ಏನು ರಿಸರ್ಚ್ ಮಾಡಿದ್ದೀರಾ ಅದ್ರ ಬಗ್ಗೆ ನಿಮ್ಮ ಆ ಗ್ರಂಥದ ಬಗ್ಗೆ ಅಭಿಪ್ರಾಯನ ತಿಳಿಸ್ತೀರಾ? 20 ಅಧ್ಯಾಯದಲ್ಲಿ ನನಗೆ ಸರ್ಕೊಬಂದ ಮೀನಾಗಿ ಮಾಡಿದೆ. ಅದರಲ್ಲಿ ಈ ಕಂಪ್ಯೂಟರ್ ಇರೋದಕ್ಕೆ ಎಷ್ಟೋ ಹಿಂದೆ ಸುಮಾರಿಂದ ಮುನಿ ಅದು ತುಂಬ ಚೆನ್ನಾಗಿ ಮತ್ತು ನಾವು ಓದೋದು ಟೈಮಲ್ಲಿ ನಮ್ಗೆ ಆಶ್ಚರ್ಯ ತುಂಬ ಆಗುತ್ತೆ. ನಿಂಗೆ ಇವರು ಬರೋದು ಈ ಅಕ್ಷರಗಳನ್ನೇ ಜೋಡಿಸಿ ಅದು ಇದೇ ಥರ ಒಂದು ಪ್ಯಾಟರ್ನ್ ಸ್ವಲ್ಪ ಅದೆಲ್ಲ ತುಂಬ ಸುಮಾರು ತುಂಬ ದೊಡ್ಡ ವಿಷಯ ಅದಲ್ಲ. ಅದು ಈ ಕಂಪ್ಯೂಟರ್ ಇರೋದಕ್ಕೆ ಹೆಂಗೆ ಇದೆಲ್ಲ ಬರೆದು ಹೆಂಗೆ ಅದೆಲ್ಲ ಮ್ಯಾನಿಪುಲೇಟ್ ಮಾಡಿದೆ ಅನ್ನೋದು ತುಂಬ ಆಶ್ಚರ್ಯವಾದ ವಿಷಯ. ಅದರಿಂದ ಮುಂದೆ ಓದೋಕ್ಕೆ ಕೈಮದಿ ನಮಗೂ ಒಂದೊಂದು ವಿಷಯ ಬಗ್ಗೆ ತುಂಬ ಆಶ್ಚರ್ಯ ಆಗ್ತಾಯಿ. ಸಿರಿಬೋಲೆ ಅನ್ನೋ ಗ್ರಂಥನ ಯಲ್ಲವಳ್ಳಿ ಅನ್ನೋ ಗ್ರಾಮದಲ್ಲಿ ಕುಮದೇಂದು ಅವರು ಅಲ್ಲಿ ಬರೆದಿದ್ದು. ಹಾಗಾದರೆ ಈಗ ಫಸ್ಟ್ ಚಾಪ್ಟರ್ ಅದರದ್ದು ಲೋಕಾರ್ಪಣೆ ಪುಸ್ತಕದ ಲೋಕಾರ್ಪಣೆ ಆಗ್ತಿದೆ. ಹಾಗಾದ್ರೆ ನೀವು ಬರ್ತಾ ಇದ್ದೀರಾ? ಖಂಡಿತವಾಗಿ ನಾನು ಬರ್ತಾ ಇದ್ದೀವಿ. ಬನ್ನಿ ಯಲ್ಲವಳ್ಳಿಗೆ.